ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಹೊಸ ತೊಡಕಿಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥದ್ದು ತಲೆಕಾಲು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ಹೊಸತೊಡಕು ಮಾಡೋದಕ್ಕೆ ಒಳ್ಳೆ ಚಿಕನ್ ಮಟನ್ ಅಂತ ತಿಂತಾನೇ ಇರ್ತೀವಿ. ಆದರೆ ಜೊತೆಯಲ್ಲಿ ನಾವು ಈ ರೀತಿ ತಲೆಕಾಲು ಎಲ್ಲ ತಿಂತಾಯಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 2ರಿಂದ 3 ಈರುಳ್ಳಿಯನ್ನು ಕಟ್ ಮಾಡಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಎಣ್ಣೆಯಲ್ಲಿ. ಇದಕ್ಕೆ ಒಂದು 2 ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ, ಅದ್ರ ಜೊತೆಗೆ ನಾವು ಶುಂಠಿ, ಇದಿಷ್ಟು ನಮ್ಮ ಮಸಾಲೆ ಐಟಮ್ ಏನಿದೆ ಎಲ್ಲನೂ ನೋಡಿ, ಚಕ್ಕೆ ಲವಂಗನ ಜೊತೆಗೆ ಮೆಣಸನ್ನು ಹಾಕಬೇಕು. ಇದಿಷ್ಟನ್ನು ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ. ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದ್ರಿಂದ ನಾವು ಜೊತೆಯಲ್ಲಿ ಕೈ ಆಡಿಸ್ತಾನೆ ಇರಬೇಕು. ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ರುಬ್ಬಿ ಮಾಡಿದಂಥ ಮಸಾಲ ಸಾಂಬಾರು ಏನಿದೆಯಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇದ್ರ ಜೊತೆಗೆ ನಾನು ಹಾಕ್ತಾ ಇರುವಂಥದ್ದು ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳಷ್ಟು ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಇದಕ್ಕೆ ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಸಾಂಬಾರು ಪೌಡರ್ ಅಂದರೆ ಮಟನ್ ಸಾಂಬಾರು ಪೌಡರು. ಜೊತೆಗೆ 1 ಸ್ಪೂನಷ್ಟು ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಟ್ಟು ಇದನ್ನು ನೈಸಾಗಿ ಪೇಸ್ಟ್ ಆಗೋ ರೀತಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಆಗ್ಬೋದು, ರುಚಿ ಆಗ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, 1.5 kg ಅಷ್ಟಿದೆ. ತಲೆಕಾಲು 2 ಇದೆ ಇದರಲ್ಲಿ. ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಪೀಸೆಲ್ಲ ಅಲ್ಲೇ ಮಾಡಿಸ್ಕೊಂಡು ತಂದಿರುವಂಥದ್ದು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಸೂಪನ್ನು ಸಹ ಕುಡಿಬಹುದು. ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ನೋಡಿ, ರುಚಿಗೆ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆಯಿಲು ಮತ್ತು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿದ್ದೀನಿ. ಇಲ್ಲ ತುಪ್ಪದಲ್ಲೇ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು. ಆದರೆ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಇದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡ ನಂತರ ನಾವು ಈಗಾಗಲೇ ರುಬ್ಬೋದಕ್ಕೆ ನಾವು ಸಾಂಬಾರು ಪೌಡರನ್ನು ಹಾಕಿದ್ದೀವಲ್ಲ, ಈಗ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಘಮ ಬರುತ್ತೆ ಅಲ್ಲಿವರೆಗೂ ಅರಿಶಿನದ ಪೌಡ್ರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ, ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ. ಈ ಹಂತದಲ್ಲಿ ನಾನು 1 ಸ್ಪೂನಷ್ಟು ಮಟನ್ ಸಾಂಬಾರು ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ಇದಕ್ಕೆ ನಾವು ಎಲ್ಲ ಫ್ರೈ ಎಲ್ಲ ಆದ ನಂತರ ಉಪ್ಪು ಮತ್ತು ಅರಿಶಿನದ ಪುಡಿ ಜೊತೆಗೆ ಸಾಂಬಾರು ಪೌಡರು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನೀರು, ಅದು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ಈ ಕೂಗಿಸ್ಕೊಂಡಂಥ ನೀರನ್ನು ವಿಸಲೆಲ್ಲ ತಣ್ಣಗಾದ ನಂತರ ಅದನ್ನು ಕುಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತು ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಮಕ್ಕಳಿಗೆ ಈ ಸೂಪನ್ನು ಕೊಡೋದು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಒಂದು 2ರಿಂದ 3 ವಿಸಲ್ ಪುನಃ ನಾವು ವಿಸಲನ್ನು ನೋಡಿ, ಇದು ಸೂಪು. ಈ ಸೂಪನ್ನು ನಾವು ತೆಗೆದು ಅದನ್ನು ತೆಕ್ಕೊಂಬಿಡಬೇಕು. ತಗೊಂಡಾದ ನಂತರ ಮಟನ್ ಇನ್ನೂ ಬೇಯಬೇಕಾಗತ್ತೆ, ತಲೆ ಮಾಂಸ. ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆ ಏನಿದೆಯಲ್ಲ, ಈ ಮಾಂಸ ಈ ಬೆಂದಂಥ ನೀರನ್ನು ನಾನು ತೆಗೆದುಬಿಟ್ಟೆ. ಯಾಕೆಂದರೆ ಅದನ್ನು ಸೂಪ್ ರೀತಿ ಮಕ್ಕಳು ಕುಡಿತಾರೆ, ಅದಕ್ಕೋಸ್ಕರ. ಈಗ ಉಳಿದಂಥ ಮಾಂಸಕ್ಕೆ ನಾನು ಏನು ಮಸಾಲೆಯನ್ನು ರುಬ್ಕೊಂಡಿದ್ನಲ್ಲ ಅದಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ನೋಡಿ ಅಷ್ಟು ನೀರನ್ನು ಹಾಕ್ಬಿಟ್ಟು ಪುನಃ ನಾವು ಹಾಕಿರುವಂಥ ನೀರು ಮತ್ತು ಮಸಾಲೆಗೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ನೋಡಿಕೊಂಡು ನಾವು ಉಪ್ಪು ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ವಿಸಲ್ ಕೂಗಿಸ್ಬೇಕಾಗತ್ತೆ. ಈಗ ನೋಡಿ, 2 ವಿಸಲ್ ಆಗಿ ತಣ್ಣಗಾದ ನಂತರ ನಾನು ಕುಕ್ಕರನ್ನು ತೆಗಿತಿದ್ದೀನಿ. ನೋಡ್ತಾ ಇರ್ಬೋದು ಅದರಲ್ಲಿರುವಂಥ ಜಿಡ್ಡಂಶ ಹೇಗೆ ಮೇಲೆ ಬಂದಿದೆ ಅಂತ. ಈಗ ನೋಡ್ಬೋದು ಫುಲ್ಲು ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಮತ್ತು ಮಟನ್ ಏನಿದೆಯಲ್ಲ, ತಲೆ ಮಾಂಸ, ಅದು ಚೆನ್ನಾಗಿ ಬೇಯಬೇಕು. ಅದನ್ನು ನೀಟಾಗಿ ಬೆಂದ್ರಷ್ಟೇ ಸಾಂಬಾರು ನೀಟಾಗಿ ಆಗುವಂಥದ್ದು. ಬನ್ನಿ ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡೋಣ.
ಮುದ್ದೆ ಮಾಡಿದ್ದೀನಿ. ಜೊತೆಗೆ ನಾನು ತಲೆಕಾಲು ಸಾಂಬಾರನ್ನು ಹಾಕ್ತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮೂಳೆಯಿಂದ ಮಾಂಸ ಬಿಟ್ಟೋಗ್ಬಿಟ್ಟಿದೆ, ಆ ರೀತಿ ಅದು ಬೆಂದಿದೆ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದರೆ ಈಗಲೂ ತಿನ್ಬೇಕು ಅನ್ನಿಸ್ತಿದೆ. ನೀವು ಟ್ರೈ ಮಾಡಿ ಇವತ್ತು ಹೊಸ ತೊಡ್ಕೋಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ.